ಸ್ನೇಹಿತರೆ ವಾಟ್ಸಪ್ನಲ್ಲೂ ಕೂಡ ಇನ್ಸ್ಟಾಗ್ರಾಮ್ನ ಹಾಗೆ ಯೂಸರ್ ನೇಮ್ಗಳು ಬರ್ತಾ ಇದೆ. ಯೂಸರ್ ನೇಮ್ ನಾವು ಅಲ್ಲಿ ಆಕ್ಟಿವೇಟ್ ಮಾಡ್ಕೋಬಹುದು. ಅದಕ್ಕಾಗಿ ಆ ಯೂಸರ್ ನೇಮ್ನ ಯಾವ ರೀತಿ ಆಕ್ಟಿವೇಟ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಯಾಕೆಂದ್ರೆ ಯೂಸರ್ ನೇಮ್ನ ನಾವು ಆದಷ್ಟು ಬೇಗ ಆಕ್ಟಿವೇಟ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನಮ್ಮ ಹೆಸರಿನ ಯೂಸರ್ ನೇಮ್ನ ಬೇರೆಯವರು ಯಾರಾದ್ರೂ ಆಕ್ಟಿವೇಟ್ ಮಾಡಿದ್ರೆ ನಾವು ಮತ್ತೆ ನಮ್ಮ ಹೆಸರಿನೊಂದಿಗೆ ಮತ್ತೆ ಬೇರೆ ಏನಾದ್ರೂ ಆಲ್ಟರ್ನೇಟ್ ಆಗಿ ಯೂಸರ್ ನೇಮ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಸಿಂಪಲ್ ಆದಂತ ನಮ್ಮ ಹೆಸರಿನ ಯೂಸರ್ ನೇಮ್ನೇ ನಮ್ಗೆ ಬೇಕು ಅಂತಂದ್ರೆ ಅದನ್ನ ನಾವು ಈಗಲೇ ಮಾಡ್ಕೋಬೇಕು. ಯಾಕಂದ್ರೆ ಈಗ ಹೊಸ ಫೀಚರ್ ಇದೆಯಲ್ಲ, ಆ ಒಂದು ಇನ್ನೂ ಕೂಡ ಯಾರು ಕೂಡ ಯೂಸರ್ ನೇಮ್ ಜಾಸ್ತಿ ಜನ ತಗೊಂಡಿರಲ್ಲ. ಅಂತ ಸಮಯದಲ್ಲಿ ನಮಗೆ ನಮ್ಮ ಹೆಸರನ್ನೇ ಯೂನಿಕ್ ಆದಂತ ಯೂಸರ್ ನೇಮ್ ನಮಗೆ ಸಿಗುತ್ತೆ. ಆದಷ್ಟು ಬೇಗ ನಾವು ಅದನ್ನ ಆಕ್ಟಿವೇಟ್ ಮಾಡ್ಕೋಬೇಕು. ಯಾವ ರೀತಿ ಅಂತ ಅಂದ್ರೆ ಯೂಸರ್ ನೇಮ್ ಯಾಕೆ ಅಂದ್ರೆ ನಮ್ಗೆ ಯಾರಾದ್ರೂ ನಾವು ಬೇರೆಯವರಿಗೆ ನಮ್ಗೆ ಪರಿಚಯ ಇಲ್ದವರಿಗೆ ಏನಾದ್ರೂ ನಾವು ಬಿಡೋದಕ್ಕೆ ನಾವು ಹೇಳ್ತಾ ಇದೀವಿ ಅಂದ್ರೆ ಆ ಸಮಯದಲ್ಲಿ ನಾವು ಫೋನ್ ನಂಬರ್ನ ಬದಲಾಗಿ ನಮ್ಮ ಯೂಸರ್ ನೇಮ್ನ ಕೊಡಬಹುದು. ಯೂಸರ್ ನೇಮ್ನ ಕೊಟ್ಟರೆ ನಮ್ಮ ಫೋನ್ ನಂಬರ್ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಕೇವಲ ಯೂಸರ್ ನೇಮ್ ಮೂಲಕ ಅವರು ನಮಗೆ ಏನ್ ಕಳಿಸ್ತಾರೆ. ಯಾಕೆಂದ್ರೆ ಕೆಲವರು ಏನ್ ಮಾಡ್ತಿರ್ತಾರೆ, ವಾಟ್ಸ್ಆಪ್ ನಂಬರ್ನ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಿರ್ತಾರೆ. ಅಂತ ಸಮಯದಲ್ಲಿ ನಾವು ವಾಟ್ಸ್ಆಪ್ನ ಯೂಸರ್ ನೇಮ್ ಮೂಲಕ ಅಲ್ಲಿ ಮ್ಯಾನೇಜ್ ಮಾಡಬಹುದು. ಆ ಯೂಸರ್ ನೇಮ್ನ ಯಾವ ರೀತಿ ಆಕ್ಟಿವೇಟ್ ಮಾಡ್ಕೋಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಹೇಳ್ತೀನಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ ವಾಟ್ಸ್ಆಪ್ನ ನೀವು ಒಂದ್ಸಾರಿ ಅಪ್ಡೇಟ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ವಾಟ್ಸ್ಆಪ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಯೂಸರ್ ನೇಮ್ ಆರ್ ಕಮಿಂಗ್ ಸೂನ್ ಅಂತ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ. ಈ ರೀತಿ ನೋಟಿಫಿಕೇಶನ್ ಬರುತ್ತೆ. ಬಂದಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ನೀವು ವೇಟ್ ಮಾಡಿ, ಬಂದೇ ಬರುತ್ತೆ. ಅದಕ್ಕಾಗಿ ಪ್ಲೇಸ್ಟೋರ್ನಲ್ಲಿ ಹೋಗಿ ಅಪ್ಡೇಟ್ ಕೂಡ ಮಾಡ್ಕೊಳ್ಳಿ. ಇಲ್ಲಿ ರಿಸರ್ವ್ ಯುವರ್ಸ್ ಅಂತ ಬರ್ತಾ ಇದೆ, ಅಂದ್ರೆ ನಿಮ್ಮ ಯೂಸರ್ ನೇಮ್ನ ರಿಸರ್ವ್ ಮಾಡಿ ಇಟ್ಕೊಳ್ಳಿ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನೂ ಕೂಡ ನೋಟಿಫಿಕೇಶನ್ ಬಂದಿಲ್ಲ ಅಂದ್ರೆ ನೀವು ಅಪ್ಡೇಟ್ ಮಾಡಿ ಇಟ್ಕೊಳ್ಳಿ, ಅದು ಆಟೋಮೆಟಿಕ್ ಆಗಿ ಬರುತ್ತೆ. ಬಂದ ನಂತರದಲ್ಲಿ ಈ ರೀತಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಕ್ರಿಯೇಟ್ ಯೂಸರ್ ನೇಮ್ ಅನ್ನುವಂಥ ಆಪ್ಷನ್ ಇದೆ. ಇಲ್ಲಿ ನೋಡಿ ಯೂಸರ್ ನೇಮ್ ಆರ್ ಕಮಿಂಗ್ ಸೂನ್ ರಿಸರ್ವ್ ಯುವರ್ಸ್ ಟುಡೇ ಅಂತ ಬರ್ತಾ ಇದೆ. ಕ್ರಿಯೇಟ್ ಯೂಸರ್ ನೇಮ್ ಅಂತ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಒಂದು ಯೂಸರ್ ನೇಮ್ನ ನಿಮ್ಮ ಹೆಸರಿನ ಯೂಸರ್ ನೇಮ್ನ ಇಲ್ಲಿ ಹಾಕ್ಬೇಕಾಗುತ್ತೆ. ಹಾಕಿದ ತಕ್ಷಣದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ವೇಟ್ ಮಾಡೋಣ, ನೆಟ್ವರ್ಕ್ ಸ್ವಲ್ಪ ಸ್ಲೋ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಯೂಸರ್ ನೇಮ್ ನಾನು ನೋಡ್ಬೋದು ಹಾಕಿದ್ದೀನಿ. ಹಾಕಿದ ತಕ್ಷಣದಲ್ಲಿ ಅವೈಲೇಬಲ್ ಇದೆ ಅಂತ ಬರ್ತಾ ಇದೆ. ನಂತರದಲ್ಲಿ ಸೇವ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಸೇವ್ ಮಾಡಿದ ತಕ್ಷಣದಲ್ಲಿ ನಮ್ಮ ಯೂಸರ್ ನೇಮ್ ಅನ್ನೋದು ಯು ರಿಸರ್ವ್ಡ್ ಯುವರ್ ಯೂಸರ್ ನೇಮ್ ಅಂತ ಇಲ್ಲಿ ಬರ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಹೆಸರಿನ ಯೂಸರ್ ನೇಮ್ ಅನ್ನೋದು ರಿಸರ್ವ್ ಆಗಿದೆ ಅಂತ ಹೇಳ್ತಾ ಇದೆ. ಅಂದ್ರೆ ಈ ಹೆಸರಿನ ಯೂಸರ್ ನೇಮ್ ಒಂದು ಸಾರಿ ರಿಸರ್ವ್ ಆದರೆ ಅದನ್ನು ಬೇರೆಯವರು ಯಾರು ಕೂಡ ತಗೊಳ್ಳೋದಿಲ್ಲ. ಯಾಕೆಂದ್ರೆ ನಮ್ಮ ಹೆಸರಿನ ಮೂಲಕ ಇರುತ್ತೆ ಅದು. ಈ ರೀತಿ ನೀವು ಕೂಡ ನಿಮ್ಮ ಒಂದು ಯೂಸರ್ ನೇಮ್ ಬಗ್ಗೆ ನಿಮ್ಮ ಫೋನಲ್ಲಿ ನೋಟಿಫಿಕೇಶನ್ ಬಂದರೆ ಅದನ್ನು ನೀವು ಈ ರೀತಿ ರಿಸರ್ವ್ ಮಾಡಿ ಇಟ್ಕೊಳ್ಳಿ. ಯಾಕೆಂದ್ರೆ ನಿಮ್ಮ ಹೆಸರಿನ ಯೂಸರ್ ನೇಮ್ ಬೇರೆಯವರಿಗೆ ಹೋದರೆ ನೀವು ಮತ್ತೆ ಬೇರೆ ಯೂಸರ್ ನೇಮ್ನ ಮಾಡ್ಕೋಬೇಕಾಗುತ್ತೆ. ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ, ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.